ಹಾಯ್ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಮಾ ವರ್ಲ್ಡ್. ಸೊ ಎಲ್ರಿಗೂ ಗುಡ್ ಮಾರ್ನಿಂಗ್. ಇದು ಸಂಡೇ ವ್ಲಾಗ್ ಆಗಿರುತ್ತೆ. ಲೈಕ್ ರ್ಯಾಂಡಮ್ ಆಗಿ ಡೇ ಇನ್ ಮೈ ಲೈಫ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸುಮಾರು ದಿನ ಆಯಿತು, ನಾನು ಒಂದೇ ಅನಿಸುತ್ತೆ ಡೇ ಇನ್ ಮೈ ಲೈಫ್ ಅಂತ ಮಾಡಿರೋದು. ಸೊ ಬೆಳಗ್ಗೆ ಎದ್ದೆ, ಫ್ರೆಶ್ ಆದೆ. ಸೊ ಇವಾಗ ಏನು ಕೆಲಸ ಇಲ್ಲ. ಸೊ ಏನು ಮಾಡೋದಂತ ಯೋಚನೆ ಮಾಡ್ತಿದ್ದೆ. ಆವಾಗ ನೆನಪಾಯಿತು, ನಾನು ಮೀಶೋಯಿಂದ ಬ್ಯಾಂಗಲ್ದು ಆರ್ಗನೈಸರ್ ತೊಗೊಂಡಿದ್ದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅದು. ಲೈಕ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಷ್ಟೊಂದು ಚೆನ್ನಾಗಿರುತ್ತೆ ಅಂತ. ಸೊ ಅದಕ್ಕೆ ನೀಟಾಗಿ ಅದಕ್ಕೆಲ್ಲ ಬ್ಯಾಂಗಲ್ಸ್ ಜೋಡಿಸ್ಕೊಂಡು ನಾರ್ಮಲ್ ಬಾಕ್ಸಸ್ನೆಲ್ಲ ಸೈಡಲ್ಲಿ ಹಾಕ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು ನಿಮಿಷ ತೋರಿಸ್ತೀನಿ. ಸೊ ಇನ್ನು ಇವಾಗೆ ಅನ್ಬಾಕ್ಸ್ ಮಾಡ್ತಾ ಇರೋದು. ಈ ಥರ ಇರುತ್ತೆ ಸ್ಟಿಕ್ಸ್. ಲೈಕ್ ನಾವು ಒಳಗಡೆ ಅಡ್ಜಸ್ಟ್ ಮಾಡ್ಕೋಬೇಕು. ಟೋಟಲ್ ಇದರಲ್ಲಿ 4 ಲೈನ್ಸ್ ಬರುತ್ತೆ. 2 ಬಾಕ್ಸ್ ಆರ್ಡ್ರ್ ಮಾಡ್ಕೊಂಡಿದ್ದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇವಾಗೆಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಅದು ಹೆಂಗೆ ಕಾಣ್ತಿದೆ ಅಂತ ತೋರಿಸ್ತೀನಿ. ಮೇಕಪ್ ಏನೂ ಹಾಕಿಲ್ಲ, ಬಿಕಾಸ್ ನನಗೆ ಬೆಳಗ್ಗೆ ಎದ್ದ ತಕ್ಷಣ ರೆಡಿ ಆಗೋಕ್ಕೇನು ಇಷ್ಟ ಅಲ್ಲ. ಜಸ್ಟ್ ಮುಖ ತೊಳ್ಕೊಂಬಂದು ಕೂತಿದ್ದೀನಿ ಅಷ್ಟೇ. ಆಮೇಲೆ ಹೊರಗಡೆ ನಾನು ಹೋದರೆ ರೆಡಿ ಆಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ನನ್ನ ಬ್ಯಾಂಗಲ್ಸು ಇದರಲ್ಲಿದೆ, ಆಮೇಲೆ ಈ ಬಾಕ್ಸಲ್ಲಿದೆ, ಮತ್ತು ಈ ಬಾಕ್ಸಲ್ಲಿದೆ. ಸೊ ಎಲ್ಲ ಅರೇಂಜ್ ಮಾಡಿ ನೀಟಾಗಿ ಈ ಬಾಕ್ಸ್ಗಳಲ್ಲಿ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕಾಗಿ ತರಿಸಿದ್ದೆ. ಸೊ ಇದು ಪ್ರಾಡಕ್ಟ್ ಯಾರಿಗಾದ್ರು ಲಿಂಕ್ ಬೇಕಿದ್ರೆ ಕಮೆಂಟ್ ಮಾಡಿ, ನಾನು ಶೇರ್ ಮಾಡ್ತೀನಿ. ಸೊ ಇದೆಲ್ಲ ನಾನು ಆರ್ಟಿಫಿಷಿಯಲ್ ಜ್ಯುವೆಲರ್ಸು ಎಲ್ಲ ಇಲ್ಲಿ ಇಟ್ಕೊಂಡಿರ್ತೀನಿ. ಸೊ ಎಲ್ಲ ಅರೇಂಜ್ ಆದಮೇಲೆ ತೋರಿಸ್ತೀನಿ ಹೇಗೆ ಕಾಣಿಸ್ತಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಲೈಕ್ 1 ಲೈನ್ ಜೋಡಿಸಿದ್ದೀನಿ. ನಂಗೆ ತುಂಬ ಇಷ್ಟ ಆಯಿತು ಇದು. ಈ ಥರ ಇಟ್ಟರೆ ಎಲ್ಲ ಹಿಂಗೆ ಆಗುತ್ತಾಯಿತು. ನನಗೆ ಇಷ್ಟನೇ ಆಗ್ತಿರಲಿಲ್ಲ. ಬಟ್ ನಾನು ಆರ್ಗನೈಸರ್ ತೊಗೋಬೇಕಂತಲೂ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಬಟ್ ಎನಿವೇ ಮೀಶೋಲ್ಲಿ ಕಾಣಿಸ್ತು. ಚೆನ್ನಾಗಿದ್ರೆ ಇಟ್ಕೊಳ್ಳೋಣ, ಚೆನ್ನಾಗಿಲ್ದಿದ್ರೆ ರಿಟರ್ನ್ ಮಾಡೋಣ ಅನ್ನೋದ್ರಲ್ಲೇ ತೊಗೊಂಡೆ. ಬಟ್ ತುಂಬ ಚೆನ್ನಾಗಿದೆ. ಎನಿವೇ ನಾನು ಆಲ್ರೆಡಿ ಜೋಡಿಸ್ಕೊತಾ ಇದ್ದೀನಿ. ರಿಟರ್ನ್ ಯಾವುದೇ ಕಾರಣಕ್ಕೂ ಮಾಡಲ್ಲ. ಫುಲ್ ರೆಡಿ ಆದಮೇಲೆ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಇದು. ನಾನು ನಿಜ ಅಂದ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಿರುತ್ತೆ. ಲೈಕ್ ಈ ಥರ ಡಿಸ್ಟರ್ಬೆನ್ಸ್ ಕೂಡ ಇಲ್ಲ. ಲೈಕ್ ಎಲ್ಲದಕ್ಕೂ ಒಂದಿಷ್ಟು ಫ್ರೀ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಟು ಬಿ ಫ್ರ್ಯಾಂಕ್, ಇದಕ್ಕೆ ನಾನು ಎಷ್ಟು ಪೇ ಮಾಡಿದೆ ಅನ್ನೋದು ನಂಗೆ ನೆನಪು ಇಲ್ಲ. ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ವರ್ತ್ ದ ಪ್ರೈಸ್. ಕ್ವಾಲಿಟಿ ಆಗಿರಲಿ ತುಂಬ ಚೆನ್ನಾಗಿತ್ತು. ಬಿಕಾಸ್ ನನಗೆ ಈ ಥರ ಇಟ್ಕೊಂತಿದ್ರೆ ಏನೋ ಒಂಥರ ಅನ್ಸೋದು. ಲೈಕ್ ಒಂದು ತೊಗೊಂಡ್ರೆ ಎಲ್ಲ ಬಿದ್ದೋಗ್ತಾಯಿತ್ತು. ಬಟ್ ಫೈನಲಿ ನಂಗೊಂದು ಪ್ರಾಡಕ್ಟ್ ಸಿಕ್ಕಿದೆ. ಐ ಆಮ್ ಸೋ ಹ್ಯಾಪಿ ಫಾರ್ ದಿಸ್ ಪ್ರಾಡಕ್ಟ್. ಥ್ಯಾಂಕ್ ಯು ಸೋ ಮಚ್. ಸೊ 2 ರೆಡಿ ಆದಮೇಲೆ ತೋರಿಸ್ತೀನಿ. ಸೊ ಫೈನಲಾಗಿ ರೆಡಿ ಮಾಡಿದ್ಮೇಲೆ ಈ ಥರ ಇದೆ. 2 ಬಾಕ್ಸ್ ತೊಗೊಂಡಿದ್ದು. ಬಟ್ ನನ್ನ ಹತ್ರ 2 ಬಾಕ್ಸ್ಗಿಂತ ಜಾಸ್ತಿ ಇದ್ದಾವೆ. ಬಟ್ ಇವೆಲ್ಲ ಎಕ್ಸ್ಟ್ರಾ. ಸೊ ಸದ್ಯಕ್ಕೆ ಅದನ್ನು ಬಾಕ್ಸ್ಗೆ ಹಾಕಿರ್ತೀನಿ. ಮತ್ತು ಈ ಥರ ಸಿಂಗಲ್ ಇನ್ನೊಂದು ಆರ್ಡ್ರ್ ಮಾಡ್ಕೊತೀನಿ. ಅದಕ್ಕೂ ಮೇಲೆ ಎಕ್ಸ್ಟ್ರಾ ಇರೋದು ಇದೊಂದು ಪೌಚ್ ಇತ್ತು ನನ್ನ ಹತ್ರ. ಸೊ ಇದ್ರಲ್ಲಿ ಹಾಕಿದ್ದೀನಿ. ಸ್ಟಿಲ್ ನನಗೆ ಈ ಥರದ್ದು ಇನ್ನೊಂದು ಬಾಕ್ಸ್ ಬೇಕಾಗುತ್ತೆ, ತೊಗೊಬೇಕಾ ಥರದ್ದು. ಇನ್ನೊಂದು ತೊಗೊಂಡ್ರೆ ಆಬ್ವಿಯಸ್ಲಿ ಎಲ್ಲ ಸೆಟ್ ಆಗುತ್ತೆ ಅನಿಸುತ್ತೆ. ಬಿಕಾಸ್ ಇಷ್ಟಿದೆ. ಆಮೇಲೆ ಚಿಕ್ಕ ಚಿಕ್ಕ ಡಬ್ಬಗಳಲ್ಲಿದೆ. ಅದೊಂದು, ಇದೊಂದು ಅಂತ. ಸೊ ಇನ್ನೊಂದು ಡಬ್ಬ ತೊಗೊಂಡ್ಬಿಟ್ರೆ ಫುಲ್ ಆರ್ಗನೈಸ್ ಆಗೋಗ್ಬಿಡುತ್ತೆ. ಬ್ಯಾಂಗಲ್ ಸಪ್ರೇಟಾಗಿರುತ್ತೆ. ಅಟ್ಲೀಸ್ಟ್ ಹಿಂಗಿದ್ರೆ ಯಾವ ಕಲರ್ ಇದೆ ಅಂತ ಅನ್ನೋ ಗೊತ್ತಾಗುತ್ತೆ. ತೊಗೊಳಕ್ಕೂ ಈಸಿಯಾಗಿರುತ್ತೆ. ತೊಗೊತೀನಿ. ಇವತ್ತೇ ಆರ್ಡ್ರ್ ಮಾಡ್ತೀನಿ. ಇನ್ನೊಂದು ವೀಕ್ ಒಳಗಡೆ ಬರುತ್ತೆ. ಸೊ ಫೈನಲಾಗಿ ಈ ಥರ ಇಟ್ಕೊಂಡಿದ್ದೇನೆ. ಇದು ಮೊನ್ನೆ ಬಾಕ್ಸ್ ತೊಗೊಂಡಿದ್ನಲ್ಲ, ಅದು ಬರ್ಡೇಗೆ ಸ್ವೀಟ್ಸು. ಸೊ ಇದರಲ್ಲೆಲ್ಲ ಇಯರಿಂಗ್ಸ್ ಇಟ್ಕೊಂಡಿದ್ದೀನಿ. ಯೂಶ್ವಲಿ ನಾನು ಎಲ್ಲ ಇಯರಿಂಗ್ಸು ಈ ಥರ ಜಿಪ್ಲಾಕ್ ಕವರ್ ಬರುತ್ತಲ್ಲ, ಈ ಥರದಕ್ಕೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಲೈಕ್ ಈಸಿ ಇರುತ್ತೆ. ಸಡನ್ನಾಗಿ ಹುಡುಕೋಕ್ಕೂ ಆಗೋಲ್ಲ. ಸೊ ಎಲ್ಲ ಥರ ಸ್ಟಡ್ಸ್ ಆಗಲಿ, ನನ್ನ ಜುಮ್ಕೀಸ್ ಆಗಲಿ ಎಲ್ಲನೂ ಈ ಥರ ಕವರಲ್ಲಿ ಹಾಕಿ ಇಟ್ಟಿರ್ತೀನಿ. ಸೊ ಈಸಿ ಇರುತ್ತೆ ತೊಗೊಳಕ್ಕೆ ಅಂತ. ಸೊ ದಟ್ಸ್ ಆಲ್. ಸೊ ಇದರಲ್ಲಿ ಈ ಥರ ಅರೇಂಜ್ ಮಾಡ್ಕೊತೀನಿ. ಯಾವಾಗ ಬೇಕೋ ಅವಾಗ ಈಸಿಯಾಗಿ ಸಿಗಲಿ ಅಂತ. ಇದೆಲ್ಲ ಎಕ್ಸ್ಟ್ರಾ ಬ್ಯಾಂಗಲ್ಸು. ಇದಕ್ಕಾಗಿ ಇನ್ನೊಂದು ಆರ್ಡ್ರ್ ಮಾಡ್ಕೊತೀನಿ. ಸೊ ಇಷ್ಟೇ ನಾನು ಆರ್ಟಿಫಿಷಿಯಲ್ ಜ್ಯುವೆಲರ್ಸ್ ಎಲ್ಲ ಸೇರಿ ಇಷ್ಟಿದೆ. ಆ್ಯಕ್ಚುಲಿ ಈ ಥರ ಡಬ್ಬಗಳು ಸುಮಾರಿದೆ. ಲೈಕ್ ನನ್ನ ಹತ್ರ ಸೆಕ್ಷನ್ ಬಾಕ್ಸಸ್ ಇರೋದ್ರಿಂದ ಈಸಿ ಆಗುತ್ತೆ ಸ್ಟೋರ್ ಮಾಡೋಕ್ಕೆ. ಸೊ ಅಷ್ಟೆ. ಸೊ ಅದಾಗಿದ ತಕ್ಷಣ ನಾನು ಡ್ರೆಸ್ಸಿಂಗ್ ಟೇಬಲ್ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡು ತೆಗಿತಾ ಇದ್ದೀನಿ. ನೀವು ನೋಡ್ಬೋದು ಎಷ್ಟು ಡಬ್ಬ ಥರ ಇಟ್ಕೊಂಡಿದ್ದೀನಿ. ಬಟ್ ಎಲ್ಲ ಕ್ಲೀನ್ ಮಾಡ್ತಾ ಇರ್ತೀನಿ ವೀಕ್ಲಿ ಒನ್ಸ್. ಸೊ ಇದು ಮೇಕಪ್ ಫುಲ್ ಏನೇನಿರುತ್ತೋ ಅದೆಲ್ಲ ಇಲ್ಲೇ ಇದೆ.
ಎಸ್ಪೆಷಲಿ ನನ್ನ ಹತ್ರ ಹೇರ್ ಬ್ಯಾಂಡ್ಸ್ ಅಂತೂ ಕೇಳಲೇಬೇಡಿ. ಎಲ್ಲೋದ್ರೂ ನಾನು ಹೆಡ್ ಬ್ಯಾಂಡ್ಸ್ ತೊಗೊತೀನಿ. ಅದೇನೋ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಕಲೆಕ್ಷನ್ ಇಟ್ಕೋಬೇಕು ಅಂತ. ಬಟ್ ಇದೆಲ್ಲ ಫುಲ್ಲು ಅರೇಂಜ್ ಮಾಡಿದ್ಮೇಲೆ ನಾನು ವೀಡಿಯೋ ಮಾಡೋದೇ ಮರ್ತೋಗ್ಬಿಟ್ಟಿದ್ದೀನಿ. ಅದಕ್ಕಾಗಿ ಅದ್ರ ವೀಡಿಯೋ ಇಲ್ಲ. ತೀರಾ ಡಲ್ಲಾಗಿ ಕಾಣಿಸ್ತಿದೆ ಏನು ಚಂದ ಅಂತ ಒಂಚೂರು ಬಟ್ಟಿಕೊಂಡಿದ್ದೀನಿ. ಆ್ಯಕ್ಚುಲಿ ನಾನು ಸಂಡೇ ಸ್ಕಿನ್ಗೆ ಏನಂದರೆ ಏನೂ ಹಾಕಲ್ಲ, ಬಿಕಾಸ್ 1 ವೀಕ್ ಫುಲ್ಲು ಮೇಕಪ್ ಮಾಡಿರ್ತೀನಿ. ಸೊ ಸಂಡೇ ರಜಾ ಕೊಟ್ಟಿದ್ದೀನಿ ಮೇಕಪ್ ಎಲ್ಲನೂ, ಲೈಕ್ ಸ್ಕಿನ್ ಖಾಲಿ ಇರಲಿ ಅಂತ ರೋಸ್ ವಾಟರ್ ಹಾಕೊಂಡು ಬಟ್ಟಿಟ್ಕೊಂಡಿದ್ದೀನಿ ಅಷ್ಟೇ. ಆ್ಯಂಡ್ ಲಿಪ್ ಬಾಮ್ ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾವು ಎವ್ರಿ ಸಂಡೇ ನಾನ್ ವೆಜ್ ಮಾಡೋದು, ಬಟ್ ಇವತ್ತು ಈವ್ನಿಂಗ್ ಡಿನ್ನರ್ಗೆ ಹೋಗ್ತಿದ್ವಿ ಬಿಕಾಸ್ ಅಪ್ಪಾಜಿ ಬಂದಿರಲಿಲ್ಲ ನನ್ನ ಬರ್ಡೇದೆ ಅಂದ್ಬಿಟ್ಟು ಇವತ್ತು ಹೋಗೋಣ ಅಂದ್ಕೊಂಡ್ವಿ. ಅದಕ್ಕಾಗಿ ತುಂಬ ದಿನ ಆಗಿತ್ತು ನಾವು ವೆಜಿಟೇಬಲ್ ಉಪ್ಮಾ ಮಾಡಿ ಅಂತೇಳಿ ನಮ್ಮಮ್ಮ ಅದನ್ನು ಮಾಡ್ತಿದ್ರು. ವೆಜ್ ಉಪ್ಮಾಗೆ ಕೊಬ್ಬರಿ ಇಲ್ಲ ಅಂದರೆ ಏನು ಚೆನ್ನಾಗಿರುತ್ತೆ, ಅದು ನಮ್ಮಮ್ಮಂಗೆ ಇರಲೇಬೇಕು, ಅಷ್ಟು ಚೆನ್ನಾಗಿರುತ್ತೆ. ಸೊ ಅದಕ್ಕಾಗಿ ಇದು ತುಂಬ ದಿನ ಆಗಿತ್ತು ತರಕಾರಿ ಉಪ್ಪಿಟ್ಟು ತಿಂದು ಅಂತ ನಮ್ಮ ಮಮ್ಮಿ ತರಕಾರಿ ಇದು ಮಾಡಿದ್ದಾರೆ. ಬಟ್ ನಾನು ತುಂಬ ದಪ್ಪ ಹಾಕಿದ್ರೆ ತಿನ್ನಲ್ಲ ಅಂತ ತೀರಾ ಸಣ್ಣಗೆ ಅಚ್ಚು ಮಾಡಿದ್ದಾರೆ. ನನಗೆ ಉಪ್ಪಿಟ್ಟಿಗೆ ಉಪ್ಪಿನಕಾಯಿ ಇರಲೇಬೇಕು, ಇಲ್ಲಾಂದರೆ ನಾನು ಉಪ್ಪಿಟ್ಟೆ ತಿನ್ನಲ್ಲ. ಸೊ ಅದಕ್ಕಾಗಿ ದಿವಾನ್ ಮೇಲೆ ಚೇಂಜ್ ಮಾಡಿ ತುಂಬ ದಿನ ಆಗಿತ್ತು ಅಂತ ಇವಾಗ ಇದನ್ನು ಚೇಂಜ್ ಮಾಡಿದ್ದೀನಿ. ಸಂಡೇ ಆಗಿರೋದ್ರಿಂದ ಎಲ್ಲೆಲ್ಲಿ ಲೈಕ್ ದಿಮ್ ಕವರ್ ಆಗಲಿ ಬೆಡ್ ಸ್ಪ್ರೆಡ್ ಆಗಲಿ ಎಲ್ಲ ಚೇಂಜ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ರೂಮಲ್ಲೇ ಚೇಂಜ್ ಮಾಡಬೇಕು. ಮಾಡೋವಾಗ ವೀಡಿಯೋ ಮಾಡೋಕ್ಕೆ ಯಾರೂ ಇಲ್ಲ, ಅದಕ್ಕೆ ನಾನು ಹಾಕಿದ್ಮೇಲೆ ಸ್ವಲ್ಪ ತೋರಿಸ್ತಾ ಇದ್ದೀನಿ. ಬಿಕಾಸ್ ವೀಡಿಯೋ ಮಾಡೋಕ್ಕಾಗಿ ಎಲ್ಲ ಅಲ್ಲಿ ಸೆಟ್ ಮಾಡೋಕ್ಕೆಲ್ಲ ತುಂಬ ಟೈಮ್ ಟೇಕಿಂಗ್ ಅನಿಸುತ್ತೆ. ಅದಕ್ಕೆ ಫುಲ್ ರೆಡಿ ಮಾಡ್ತಾ ತೋರಿಸ್ತಿದ್ದೀನಿ. ಸೊ ಅಷ್ಟೇ ಗೈಸ್, ನೋಡೋಣ ಈ ಡೇ ಹೆಂಗೋಗುತ್ತೋ ಗೊತ್ತಿಲ್ಲ. ನನಗೂ ಕೆಲಸ ಎಲ್ಲ ಮಾಡೋಕ್ಕೆ ಬೋರು, ಏನೋ ಸ್ವಲ್ಪ ಅಲ್ಲಲ್ಲಿ ಕೆಲಸ ಮಾಡಿದ್ದೀನಿ. ಸೊ ಲೆಟ್ಸ್ ಸಿ. ಸೊ ಇದು ಮಾರ್ನಿಂಗ್ ಎಲ್ಲ ವೀಡಿಯೋ ಆಗೋದ್ಮೇಲೆ ಈವ್ನಿಂಗ್ 8 o'clock ನಾವು ರೆಡಿ ಆಗಿದ್ದು ಡಿನ್ನರ್ಗೆ ಹೋಗೋಣ ಅಂತ. ನೀವು ನೋಡ್ಬೋದು ಎಷ್ಟು ಡಲ್ಲಾಗಿದ್ದೀನಿ ಅಂದರೆ ಅಷ್ಟು ಡಲ್ಲಾಗಿದ್ದೀನಿ. ರೆಡಿ ಆದರೆ ತುಂಬ ಚೆನ್ನಾಗಿ ರೆಡಿ ಆಗ್ತೀನಿ, ನಂಗೆ ಇಂಟ್ರೆಸ್ಟ್ ಇಲ್ದಿರ ಹಿಂಗೆ ಡಬ್ಬ ಥರ ಇರ್ತೀನಿ. ಬಟ್ ಪರವಾಗಿಲ್ಲ. ಆ್ಯಂಡ್ ನಾವು ಊಟಕ್ಕೆ ಹೊರಟ್ರಿ ಬಿಕಾಸ್ ನನ್ನ ಬರ್ಡೇ ದಿನ ನಮ್ಮ ಅಪ್ಪಾಜಿ ಇರಲಿಲ್ಲ, ಬರೋಕ್ಕೆ ಲೇಟ್ ಆಗಿತ್ತು. ಅದಕ್ಕೆ ನಾನು, ನನ್ನ ತಂಗಿ, ನಮ್ಮ ಬ್ರೋ, ನಮ್ಮ ಮಮ್ಮಿ ಇಷ್ಟೇ ಜನ ಹೋಗಿದ್ರಿಂದ ಇವತ್ತು ನಮ್ಮ ಅಪ್ಪನೂ ಕರ್ಕೊಂಡು ಹೋಗೋಣ ಅಂತ ಒಂದೇ ಲೈಕ್ 3-4 days ಗ್ಯಾಪಲ್ಲೇ ಅಕ್ಷತಾ ನಾಟಿ ಸ್ಟೈಲ್ ಅನ್ನೋದಕ್ಕೆ 2 times ಹೋಗಿದ್ವಿ. ಲೈಕ್ ನನಗೆ ಗೊತ್ತು ನಾನು ಫುಡ್ ಆರ್ಡ್ರ್ ಮಾಡೋವಾಗ ಅಷ್ಟೇ ವೀಡಿಯೋ ಮಾಡ್ಕೊಳ್ಳೋಕೆ ಸಾಧ್ಯ. ಆಮೇಲೆ ನಾನು ಪಕ್ಕ ವೀಡಿಯೋ ಮಾಡಲ್ಲ, ಬಿಕಾಸ್ ನಾನು ಫೋನ್ ಇಟ್ಕೊಂಡಿರೋಕ್ಕೆ ಭಯ ಆಗುತ್ತೆ, ಇಲ್ಲಿ ಬೀಳಿಸ್ಬಿಡ್ತೀನೋ ಅಂತ. ಅದು ನನ್ನ ತಂಗಿ, ಇದು ನಮ್ಮ ಅಪ್ಪಾಜಿ. ಸೊ ಅದಾಗಿದ್ದ ತಕ್ಷಣ ಸುಮ್ಮನೆ ಹಂಗೆ ಕಾಯ್ಕೊಂಡಿರ್ತೀರಿ. ಸಂಡೇ ಆಗಿರೋದ್ರಿಂದ ಹೆವಿ ಜನ ಇದ್ದರು, ಅದಕ್ಕಾಗಿ ಸಿಕ್ಕಾಪಟ್ಟೆ ವೆಯ್ಟ್ ಮಾಡಿದ್ವಿ. ನನ್ನ ತಂಗಿ ಅಂತಿದ್ಲು ಅದಕ್ಕಾಗಿ, ಯಾಕೆ ಸಂಡೇ ನಾನ್ ವೆಜ್ ಪ್ಲ್ಯಾನ್ ಮಾಡ್ಕೋತೀರಾ ಅಂತ. ನಮ್ಮ ಮನೆಯವ್ರಿಗೆ ಎಲ್ರಿಗೂ ಒಂದು ಅಭ್ಯಾಸ ಇದೆ, ಫಸ್ಟ್ ಟೈಮ್ ಹೋದಾಗ ಏನು ಟ್ರಯಲ್ ಮಾಡ್ತೀವಿ ಅದು ಚೆನ್ನಾಗಿತ್ತು ಅಂದರೆ ಅದಕ್ಕೆ ಫಿಕ್ಸ್ ಆಗೋತೀವಿ, ನೆಕ್ಸ್ಟ್ ಏನೂ ಚೇಂಜೇ ಮಾಡೋಕ್ಕೋಗಲ್ಲ. ಸೊ ಅಲ್ಲಿ ಸ್ಪೆಷಲ್ ಏನಂದರೆ ಪೆಪ್ಪರ್ ಚಿಕನ್ನು, ಚಿಕನ್ ಕಬಾಬು ಆ್ಯಂಡ್ ತಂದೂರಿ ಚಿಕನ್ನು ಇದೇ ಚೆನ್ನಾಗಿರೋದು ಅಂತ ಅವರು ಹೇಳಿದ್ರು. ಅದಕ್ಕಾಗಿ ನಾವು ಅದೇ ಆರ್ಡ್ರ್ ಮಾಡಿದ್ದೀವಿ. ಇದು ನನ್ನ ಪ್ಲೇಟು. ನನಗೆ ಅದೇನೋ ಬೋನ್ ಇದ್ರೇ ಚಿಕನ್ ತಿನ್ನಬೇಕು ಅನ್ಸೋದು, ಅದಕ್ಕೆ ಎಲ್ಲ ಬೋನ್ಸ್ ಇರೋ ತೊಗೊಂಡಿದ್ದೀನಿ. ನೀವು ನೋಡ್ಬೋದು ಎಷ್ಟು ಸಾಫ್ಟಾಗಿದೆ ಗೊತ್ತಾ ಚಿಕನ್. ಐ ಲವ್ ದಿಸ್ ಪ್ಲೇಸ್. ಲಾಸ್ಟಲ್ಲಿ ಬಿರಿಯಾನಿ ತೊಗೊಂಡ್ವಿ ಬಿಕಾಸ್ ನಾವು ಬೇರೆ ಇನ್ನೇನೋ ತಿನ್ನಲ್ಲ ಮಟನೆಲ್ಲ. ಸೊ ಅದಕ್ಕಾಗಿ ಚಿಕನಲ್ಲಿ ಸೊ ಲಾಸ್ಟಲ್ಲಿ ಲೈಮ್ ಸೋಡಾ ಕೊಡ್ದು ಮನೆಗೆ ಹೊರಟ್ಬಿಟ್ವಿ. ಸೊ ಇದು ತುಂಬ ಚಿಕ್ಕ ವ್ಲಾಗ್ ಆಗಿತ್ತು ನಂಗೆ ಗೊತ್ತು. ಸ್ಟಿಲ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಹಿಮಾ ವರ್ಲ್ಡ್.